ಆಮೇಲೆ ಆಬ್ ಆಕ್ ಆಡ್ ಆಯಿತು, ಬ್ಯಾ ಬೇ ಬಿ ಬಾಬ್ ಎಲ್ಲದು ಆಯಿತು. ನೆಕ್ಸ್ಟ್ ನಾವೇನು ಮಾಡಬೇಕು, ಬ್ಲೆಂಡಿಂಗ್ ಯಾವುದು ಸಿ ಸಿ ವಿ, ಸಿ ವಿ ಸಿ ಆಯಿತು. ಸಿ ಸಿ ವಿ, ಸಿ ಸಿ ವಿ ಅಂದರೆ ಏನಿಲ್ಲ, ಶಾರ್ಟ್ ವೊವೆಲ್ಸ್ ತೊಗೊಳ್ಳೋಣ, ಆಮೇಲೆ ಕಾನ್ಸನೆಂಟ್ಸ್ ತೊಗೊಳ್ಳೋಣ. ಕಾನ್ಸನೆಂಟ್ ಪ್ಲಸ್ ವೊವೆಲ್. ಫಸ್ಟ್ ಕಾನ್ಸನೆಂಟ್ ಹಾಕಬೇಕು, ಆಮೇಲೆ ಕಾನ್ಸನೆಂಟ್ ಹಾಕಬೇಕು, ಆಮೇಲೆ ವೊವೆಲ್ ಹಾಕಬೇಕು. ಓಕೆ, ಫಸ್ಟ್ ಕಾನ್ಸನೆಂಟ್ ಯಾವುದು, ಆಲ್ಫಾಬೆಟಲ್ಲಿ ಫಸ್ಟ್ ಕಾನ್ಸನೆಂಟ್ ಯಾವುದು, ಮೊದಲನೆಯ ವ್ಯಂಜನ ಆಲ್ಫಾಬೆಟಲ್ ಯಾವುದು, ಇದು ಬ ಬ ಬ ರೈಟ್, ಬ ರೈಟ್. ಸೊ ಇದಕ್ಕೆ ನಾವೇನು ಮಾಡಬೇಕು, ಪ್ಲಸ್ ಏನು ಹಾಕಬೇಕು, ಕಾನ್ಸನೆಂಟ್, ಎಲ್ಲ ಕಾನ್ಸನೆಂಟ್, ಇವೆಲ್ಲ ಕಾನ್ಸನೆಂಟ್ ಹಾಕಿದ್ದೀನಿ ರೈಟ್. ಏನಾಗುತ್ತೆ, ಬಿಗೆ ಬಿ ಹಾಕಬೇಕು, ಸಿ ಹಾಕಬೇಕು, ಡಿ ಹಾಕಬೇಕು, ಎಫ್ ಜಿ ಇವೆಲ್ಲದನ್ನು ಹಾಕಬೇಕು. ಆಮೇಲೆ ಇದರ ಉಚ್ಚಾರಣೆ ಏನಂತ ನೋಡಿ, ಬ ಬಿ ಬಿ ಉಚ್ಚಾರಣೆ, ಬಿ ಸಿ ಉಚ್ಚಾರಣೆ, ಇದೆಲ್ಲದನ್ನು ಕೂಡ್ಸೋಕ್ಕಾಗುತ್ತಾ ಅಂತ ನೋಡ್ಬೇಕು ನಮಗೆ. ಓಕೆ ರೈಟ್, ಬಿ 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 ಸಿ ಬಿ ಡಿ ಬಿ ಎಫ್ ಬಿ ಜಿ ಯಾವುದು ಆಗಲ್ಲ ಅಂತ ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ನಮಗೆ ಯಾವ್ದು ಸಿಕ್ತು, ಬಿ ಎಲ್, ಮತ್ತು ನಮಗೆ ಸಿಕ್ಕಿರೋದು ಯಾವುದು, ಬಿ ಎಲ್ ಸಿಕ್ತು, ಆಮೇಲೆ ಬಿ ಆರ್ ಸಿಕ್ತು ರೈಟ್. ಬಿ ಎಲ್ ಮತ್ತು ಬಿ ಆರ್ ಸಿಕ್ತು. ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಮೈಕ್ ಆನ್ ಮಾಡಬೇಡಿ. ಸೊ ಬಿ ಎಲ್ ಮತ್ತು ಬಿ ಆರ್ ಸಿಕ್ತು ರೈಟ್. ಸೊ ಬಿ ಆರ್ ಎಲ್ಲಿ ಯೂಸ್ ಆಗುತ್ತೆ, ನಾವು ಅದು ಅದನ್ನು ಎಲ್ಲಿ ಹಾಕ್ತೀವಿ, ಎಲ್ಲಿ ಯೂಸ್ ಮಾಡ್ತೀವಿ, ಯೂಸ್ ಮಾಡೋದು ನೋಡಿ, ಬಿ ಎಲ್ ಇಂದ ಬ ಲ ಆಂಕ್ ಬ್ಲಾಂಕ್ ಬ್ಲಾಡರ್ ಬ್ಲಾಸ್ಟ್, ಬಿ ಎಲ್ ರೈಟ್. ಹಾಗೆ ಎಕ್ಸಾಂಪಲ್ ಬಿ ಆರ್ ಇಂದ ಯಾವ ವರ್ಡ್ಸ್ ಬರುತ್ತೆ, ಬ್ರ್ಯಾಂಡ್, ಬ್ರಾಸ್ಲೆಟ್, ಬ್ರಾಂಚ್, ಬ್ರಾ 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 ಬ್ಲಾ ಬ್ಲಾ. ಬ್ರದರ್ ಬರಲ್ಲ, ಮೈಕ್ ಆಫ್ ಮಾಡ್ಕೊಳ್ಳಿ. ಏನಕ್ಕೆ ಮೈಕ್ ಆನ್ ಮಾಡ್ಕೋತೀರಾ, ಮೈಕ್ ಆಫ್ ಮಾಡ್ಕೊಳ್ಳಿ. ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಮೈಕ್ ಆಫ್ ಮಾಡ್ಬೇಕು ಎಲ್ಲರೂ. ಓಕೆ, ಬ್ರದರ್ ಬರಲ್ಲ, ಬ್ರದರ್ಗೆ ಓ ಯು ಬರುತ್ತೆ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲಸ ಸ್ನೇಹಿತರೆ ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ನಾವು ಸೊ ಒಂದು ಎಕ್ಸಾಂಪಲ್ ಇಸ್ ಬ್ರ್ಯಾಂಡ್, ಬ್ರಾಸ್ಲೆಟ್, ಬ್ರಾಂಚ್. ಓಕೆ, ಸೊ ಈಗ ನೆಕ್ಸ್ಟ್ ಈಗ ನಾವೇನು ಮಾಡಿದ್ವಿ, ನಾನು ಆಲ್ರೆಡಿ ಹೇಳಿದೆ ಎಲ್ ಬಿ, ಮ್ಯೂಟ್ ಮಾಡ್ಕೊಳ್ರಪ್ಪ, ಬಿ ಎಲ್ ಬಿ ಆರ್. ಸೊ ಎಲ್ ಕಾಂಬಿನೇಷನಲ್ಲಿ ಆಗುತ್ತೆ, ಆರ್ ಕಾಂಬಿನೇಷನಲ್ಲಿ ಆಗುತ್ತೆ. ಸೊ ಬರೀ ನಾವು ಎಲ್ ತೊಗೊಳ್ಳೋಣ, ಎಲ್ಲನ್ನು ತಗೊಂಡು ಎಲ್ ಯಾವ್ಯಾವ ಅಕ್ಷರಗಳಿಗೆ ಕೂಡುತ್ತೆ ಅಂತ ನೋಡೋಣ. ಓಕೆ, ಈಗ ಜಸ್ಟ್ ಬರೀ ಎಲ್ ತೊಗೊಂಡಿದ್ದೀನಿ ನಾನು. ಎಲ್ಗೆ ನಾವೇನು ಮಾಡಬೇಕು, ಈ ಕಾನ್ಸನೆಂಟ್ಸ್ ಹಾಕೋಣ, ಇದು ಬಿ ಸಿ ಡಿ ಎಫ್ ಎಲ್ಲ ಹಾಕಬೇಕು. ಓಕೆ, ಸೊ ಬಿ ಹಾಕೋಣ, ಸಿ ಡಿ ಎಫ್ ಎಲ್ ಜಿ ಎಚ್ ಎಲ್. ಇದರಲ್ಲಿ ಯಾವ್ದು ಮತ್ತೆ ಕೂಡ್ಸೋಕ್ಕಾಗುತ್ತೆ ಅದನ್ನು ನೋಡ್ಬೇಕು ನಾವು. ಯಾವ್ದು ನೋಡಿ, ಈಗ ಬಿ ಎಲ್. ಸೊ ನಾನು ಹೇಳಿದೆ ಬಿ ಎಲ್ ಸಿ ಎಲ್. ಈಗ ಬಿ ಎಲ್ ಇದಕ್ಕೆಲ್ಲ ಹಾಕಿದ್ದೀವಿ, ಎಲ್ಲದಕ್ಕೂ ಎಲ್ಲ ಹಾಕಿದ್ದೀವಿ. ಎಲ್ಲ ಹಾಕಿದಾಗ ಯಾವುದು ನಮ್ಮ ಕೈಲಿ ಹೇಳೋಕ್ಕಾಗುತ್ತೆ, ಈಗ ಉದಾಹರಣೆಗೆ ನೋಡಿ, ಯಾವುದನ್ನು ಉಚ್ಚಾರಣೆ ಮಾಡ್ಬೋದು ಅದನ್ನು ಮಾತ್ರ ನಾವು ತಗೋಬೇಕು. ಓಕೆ, ಅಂದರೆ ನಮಗೆ ಅದನ್ನು ಕಷ್ಟ ಆಗಬಾರ್ದು, ಅದನ್ನು ಉಚ್ಚಾರಣೆ ಮಾಡಲಿಕ್ಕೆ ಕಷ್ಟ ಆಗಬಾರ್ದು. ಅಥವಾ ಆ ಅಕ್ಷರದ ಮುಂದೆ ವೊವೆಲ್ಸ್ ಹಾಕಿದ್ರೆ, ಎ ಇ ಐ ಒ ಯು ಹಾಕಿದ್ರೆ ಅದನ್ನು ಉಚ್ಚಾರಣೆ ಮಾಡ್ಲಿಕ್ಕೆ ಆಗಬೇಕು. ಓಕೆ, ಸೊ ಉದಾಹರಣೆ ಇದಾಗುತ್ತೆ ರೈಟ್, ಬಿ ಎಲ್ ಎ ಆಗುತ್ತೆ. ಓಕೆ, ಸಿ ಎಲ್ಗೆ ಎ ಹಾಕೊಂಡ್ರೆ ಆಗುತ್ತೆ. ಡಿ ಎಲ್ಗೆ ಎ ಹಾಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಈಗ ಸ್ವಲ್ಪ ಕಷ್ಟ ಆಗುತ್ತೆ ಹೇಳಲಿಕ್ಕೆ. ಎಫ್ ಎಲ್ ಎಗೆ ಎ ಹಾಕೊಂಡ್ರೆ ಆಗುತ್ತೆ. ಜಿ ಎಲ್ಗೆ ಮ್ಯೂಟ್ ಮಾಡ್ಕೊಳ್ಳಿ, ಆಗುತ್ತೆ. ಎಚ್ ಎಲ್ ಎಗೆ, ಹೇಮಂತ ಮ್ಯೂಟ್ ಮಾಡ್ಕೊಳ್ಳಪ್ಪ, ಮ್ಯೂಟ್ ಮಾಡ್ಕೊಳ್ಳಿ. ಏನಕ್ಕೆ ಆನ್ ಮಾಡ್ತೀರಾ ಮೈಕನ್ನ? ಎಚ್ ಎಲ್ಗೆ ಆಗೋದಿಲ್ಲ, ಜಿ ಎಲ್ಗೆ ಆಗೋದಿಲ್ಲ, ಕೆ ಎಲ್ ಎ ನಾವು ಯೂಸ್ ಮಾಡಲ್ಲ, ಯಾಕೆಂದ್ರೆ ಆಲ್ರೆಡಿ ನಾವು ಸಿ ಎಲ್ ಎ ಯೂಸ್ ಮಾಡ್ತೀವಿ, ಅದಕ್ಕೆ ಕೆ ಎಲ್ ಎ ಯೂಸ್ ಮಾಡಲ್ಲ. ಎಲ್ ಎಲ್ ಎ ಡಬಲ್ ಎಲ್ ಎ ಆಗೋದಿಲ್ಲ, ಎಮ್ ಎಲ್ ಎ ಆಗೋದಿಲ್ಲ, ಕೂಡಿಸ್ಲಿಕ್ಕೆ ಆಗೋದಿಲ್ಲ. ಎಮ್ ಎಲ್ ಎ ಅಂತ ಸಪ್ರೇಟಾಗಿ ಹೇಳ್ಬೋದು. ಎಮ್ ಎಲ್ ಎ ಅಂದ್ರೇನು, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಅದು ಒಂದು ಅಕ್ಷರ ಅಲ್ಲ, ಪದ ಅಲ್ಲ ಅದು. ಎನ್ ಎಲ್ ಎ ಆಗುತ್ತಾ, ಆಗಲ್ಲ. ಪಿ ಎಲ್ ಎ ಆಗುತ್ತಾ, ಆಗುತ್ತೆ. ಕ್ಯೂ ಎಲ್ ಎ ಆಗುತ್ತಾ, ಆಗಲ್ಲ. ಸೊ ಬಿ ಎಲ್ ಎ ಆಗುತ್ತೆ, ಸಿ ಎಲ್ ಎ ಆಗುತ್ತೆ, ಎಫ್ ಎಲ್ ಎ ಆಗುತ್ತೆ, ಜಿ ಎಲ್ ಎ ಆಗುತ್ತೆ. ಓಕೆ, ನೆಕ್ಸ್ಟ್ ಆರ್ ಎಲ್ ಎ ಆಗುತ್ತಾ, ಆಗಲ್ಲ. ಎಸ್ ಎಲ್ ಎ ಆಗುತ್ತಾ, ಆಗುತ್ತೆ, ಸ್ಲಾ ಅಂತ ಹೇಳ್ಬೋದು. ಮತ್ತು ಟಿ ಎಲ್ ಎ ಆಗಲ್ಲ, ವಿ ಎಲ್ ಎ ಆಗಲ್ಲ, ಇಲ್ಲಿ ಯಾವುದು ಆಗಲ್ಲ. ನಾವು ಅದಕ್ಕೆ ವೊವೆಲ್ ಹಾಕಿದಾಗ ಅದನ್ನು ನಮ್ಮ ಕೈಲಿ ಹೇಳಲಿಕ್ಕೆ ಆಗಬೇಕು, ಆವಾಗ ಮಾತ್ರ ಅದು ನಾವು ಅದರಲ್ಲಿ ಪದ ಮಾಡ್ಬೋದು. ಓಕೆ, ಸೊ ಈಗ ನೋಡಿ, ಇದರಲ್ಲಿ ನಮಗೆ ಆಗುವಂಥದ್ದು ಯಾವುದು, ಬಿ ಎಲ್ ಎ, ಸಿ ಎಲ್ ಎ, ಎಫ್ ಎಲ್ ಎ, ಜಿ ಎಲ್ ಎ, ಪಿ ಎಲ್ ಎ, ಟಿ ಎಲ್ ಎ. ಅಂದರೆ ಎ ಮಾತ್ರ ಅಲ್ಲ, ಇ ಹಾಕ್ಬೋದು, ಐ ಹಾಕ್ಬೋದು, ಓ ಹಾಕ್ಬೋದು, ಯು ಹಾಕ್ಬೋದು, ಯಾವ್ದು ಬೇಕಾದ್ರೆ ಹಾಕ್ಬೋದು. ಆಗೋದು ಯಾವುದು, ಇವಿಷ್ಟು ಮಾತ್ರ, ಬೇರೆ ಯಾವುದೂ ಕಾಂಬಿನೇಷನ್ ಆಗೋದಿಲ್ಲ. ಬೇರೆ ಕಾಂಬಿನೇಷನ್ ಮಧ್ಯದಲ್ಲಿ ಬರ್ಬೋದು, ಆದರೆ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ನಾವು ಒಂದು ಪದನ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಹಾಗಾಗಿ ನಾವು ಯಾವುದನ್ನು ತೊಗೊಬೇಕು, ಇಲ್ಲಿ ನೋಡಿ, ಈಗ ಈ ಕಲರ್ ಇದೆಯಲ್ವಾ, ಬಿ ಎಲ್, ಸಿ ಎಲ್, ಎಫ್ ಎಲ್, ಜಿ ಎಲ್, ಪಿ ಎಲ್, ಎಸ್ ಎಲ್. ಸೊ ಇದನ್ನು ಮಾತ್ರ ನಾವು ತೊಗೋಬೇಕು. ಓಕೆ, ಸೊ ಎಲ್ ಕಾಂಬಿನೇಷನಲ್ಲಿ ಅದಾಯಿತು. ಇನ್ನು ಆರ್ ಕಾಂಬಿನೇಷನ್ ನೋಡೋಣ. ಆರ್ ಕಾಂಬಿನೇಷನ್ಗೆ ನಾವು ಫಸ್ಟ್ ಬಿ ಎಲ್ ಯಾವ್ದಾವ್ದು ಬಂತು ನಿಮಗೆ, ಇಲ್ಲಿ ಬಿ ಆರ್ ಇದೆಯಲ್ವಾ, ಸೊ ಇಲ್ಲಿ ಎಲ್ ತೊಗೊಂಡ್ವಿ, ಎಲ್
ಇಲ್ಲಿ ಆರ್ ಆರ್ ಇದೆ. ಸೊ ಆರ್ದು ಕಾಂಬಿನೇಷನ್ ನೋಡೋಣ. ಆರ್ ಕಾಂಬಿನೇಷನ್ ಯಾವ್ದು ಬರುತ್ತೆ ನೋಡೋಣ. ಆರ್ ಕಾಂಬಿನೇಷನ್ ತೊಗೊಂಡ್ವಿ. ಆಮೇಲೆ ಎಲ್ಲ ಇದು ಕಾನ್ಸನೆಂಟ್ಸ್ ಹಾಕ್ಬೇಕು. ಇಲ್ಲಿರೋದು ಎಲ್ಲ ಕಾನ್ಸನೆಂಟ್ಸ್ ಅಲ್ಲಿಗೆ ಹಾಕಬೇಕು. ಓಕೆ, ಅವಾಗ ಎಲ್ಲದನ್ನು ಹಾಕೋಣ, ಇದಕ್ಕೂ ಹಾಕೋಣ. ಓಕೆ, ಈಗ ನೋಡಿ, ಈಗ ಇದನ್ನು ನಾವು ನೋಡಿದಾಗ ಇದಕ್ಕೆ ನಾವು ಬೇಕಾದರೆ ಎ ಹಾಕೋಣ. ಎ ಇದು ನಾವು ನೋಡಿದ್ವಿ, ಬಿ ಆರ್ ಎ ಆಗುತ್ತೆ, ಬ್ರ್ಯಾಂಡ್, ರೈಟ್? ಬ್ರ್ಯಾಂಡ್, ಬ್ರಾಸ್ಲೆಟ್, ಬ್ರಾಂಚ್. ಸಿ ಆರ್ ಎ ಆಗುತ್ತಾ? ಆಗುತ್ತೆ. ಡಿ ಆರ್ ಎ ಆಗುತ್ತಾ? ಆಗುತ್ತೆ. ಡ್ರ್ಯಾಗ್, ರೈಟ್? ಡ್ರ್ಯಾಮ್, ಡ್ರ್ಯಾಗ್. ಎಫ್ ಆರ್ ಎ ಆಗುತ್ತಾ? ಆಗುತ್ತೆ. ಜಿ ಆರ್ ಎ ಆಗುತ್ತಾ? ಆಗುತ್ತೆ. ಹೇಳಲಿಕ್ಕೆ ಅಂದರೆ ಅದನ್ನು ನೀವು ಕಂಪ್ಲೀಟಾಗಿ ಹೇಳೋಕ್ಕೆ ಟ್ರೈ ಮಾಡಬೇಕು. ಇದು ಬ್ರ್ಯಾ ಅಂತ ಹೇಳ್ಬೋದು, ಬ್ರ್ಯಾ. ಇದು ಕ್ರ್ಯಾ. ಎಚ್ ಆರ್ ಎ ಆಗುತ್ತಾ? ಆಗಲ್ಲ. ಜೆ ಆರ್ ಎ ಆಗುತ್ತಾ? ಆಗಲ್ಲ. ಕೆ ಆರ್ ಎ ಆಗುತ್ತಾ? ಆಗಲ್ಲ. ಇದ್ಯಾವುದೂ ಆಗಲ್ಲ. ಪಿ ಆರ್ ಎ ಆಗುತ್ತಾ? ಆಗುತ್ತೆ. ಪಿ ಆರ್ ಎ, ಪ್ರಾ. ಕ್ಯೂ ಆರ್ ಎ ಆಗುತ್ತಾ? ಆಗಲ್ಲ. ಆರ್ ಆರ್ ಎ, ನೋ. ಎಸ್ ಆರ್ ಎ, ಎಸ್ ಆರ್ ಎ ಆಗುತ್ತೆ, ಬಟ್ ನಾವು ಜಾಸ್ತಿ ಯೂಸ್ ಮಾಡಲ್ಲ ಇಂಗ್ಲೀಷಲ್ಲಿ, ಮಧ್ಯದಲ್ಲಿ ಬರುತ್ತದೆ, ಬಟ್ ಸ್ಟಿಲ್ ಓಕೆ ಆಗುತ್ತೆ. ಟಿ ಆರ್ ಎ ಆಗುತ್ತೆ. ವಿ ಆರ್ ಎ, ನೋ. ಡಬ್ಲ್ಯೂ ಆರ್ ಎ ಆಗುತ್ತಾ? ಆಗುತ್ತೆ. ಇವು ಯಾವುದೂ ಆಗೋದಿಲ್ಲ. ಓಕೆ, ಸೊ ಹಾಗಾದ್ರೆ ನಮಗೆ ಕಾಂಬಿನೇಷನ್ ಯಾವುದು? ಬಿ ಆರ್ ಎ, ಸಿ ಆರ್ ಎ, ಡಿ ಆರ್ ಎ, ಎಫ್ ಆರ್ ಎ, ಜಿ ಆರ್ ಎ, ಪಿ ಆರ್, ಎಸ್ ಆರ್, ಟಿ ಆರ್, ಡಬ್ಲ್ಯೂ ಆರ್. ಓಕೆ, ರೈಟ್. ಈಗ ಇದ್ರದ್ದು ನಾವು ಇದು ಮಾಡೋಣ. ಈಗ ಎಲ್ ಫ್ಯಾಮಿಲಿ ನೋಡಿದ್ವಿ. ಎಲ್, ಬಿ ಎಲ್, ಸಿ ಎಲ್, ಜಿ ಎಲ್, ಎಫ್ ಎಲ್, ಪಿ ಎಲ್, ಎಸ್ ಎಲ್. ಓಕೆ, ಎಲ್ ಫ್ಯಾಮಿಲಿಯಲ್ಲಿ ಯಾವುದೇ ಕಾಂಬಿನೇಷನ್ ಬರುತ್ತೆ ನೋಡಿ, ಬಿ ಎಲ್, ಸಿ ಎಲ್, ಎಫ್ ಎಲ್, ಜಿ ಎಲ್, ಪಿ ಎಲ್, ಎಸ್ ಎಲ್. ಸೊ ಇದರಲ್ಲೆಲ್ಲ ವರ್ಡ್ಸನ್ನು ಮಾಡ್ಬೋದು ನಾವು ಇಂಗ್ಲೀಷಲ್ಲಿ. ಇದು ಮಧ್ಯದಲ್ಲಿ ಬಂದರೂ ಓದ್ಬೋದು, ಸ್ಟಾರ್ಟಿಂಗಲ್ಲಿ ಬಂದರೂ ಓದ್ಬೋದು. ಓಕೆ, ಹಾಗೆ ಆರ್ ಫ್ಯಾಮಿಲಿ. ಆರ್ ಫ್ಯಾಮಿಲಿಲಿ ಯಾವ್ದು ಬಂತು ನಮಗೆ? ಬಿ ಆರ್ ಸಿಕ್ತು, ಸಿ ಆರ್, ಡಿ ಆರ್, ಎಫ್ ಆರ್, ಜಿ ಆರ್, ಪಿ ಆರ್, ಎಸ್ ಆರ್, ಟಿ ಆರ್. ಅಂದರೆ ಇದಕ್ಕಿಂತ ಒಂದೆರಡು ಜಾಸ್ತಿ ಇರಬೇಕಷ್ಟೇ. ಇದು 1 2 3 4 5 6, ಇದು 1 2 3 4 5 6 7 8, ಇದಕ್ಕಿಂತ ಇದು ಜಾಸ್ತಿ ಇದೆ. ಸೊ ಎಲ್ ಕಾಂಬಿನೇಷನಲ್ಲಿ 7 6 ಇದೆ, ಇದರಲ್ಲಿ 8 ಕಾಂಬಿನೇಷನ್ ಇದೆ. ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ಬಿ ಎಲ್, ಈಗ ಬಿ ಎಲ್ ತೊಗೊಂಡಿದ್ದೀವಲ್ಲ, ಎಲ್ ಫ್ಯಾಮಿಲಿ ಏನಿದೆ, ಇದಕ್ಕೆ ನಾವು ಈಗ ಏನು ಮಾಡಬೇಕು? ನಮ್ಮ ಹತ್ರ ಇರೋದೇನು? ಕಾನ್ಸನೆಂಟ್. ಇದು ಕಾನ್ಸನೆಂಟ್, ಇವೆರಡು ಕಾನ್ಸನೆಂಟ್. ವೊವೆಲ್ ಬೇಕು ತಾನೆ? ಕಾನ್ಸನೆಂಟ್ ಇದೆ, ವೊವೆಲ್ ಬೇಕು. ಕಾನ್ಸನೆಂಟ್ ಯಾವುದು? ಬಿ ಎಲ್ ಕಾನ್ಸನೆಂಟ್. ಒಂದೊಂದೇ ತಗೊಳ್ಳೋಣ. ಬಿ ಎಲ್ ಫಸ್ಟ್ ತಗೊಳ್ಳೋಣ, ಆಮೇಲೆ ಸಿ ಎಲ್, ಆಮೇಲೆ ಎಫ್ ಎಲ್, ಆಮೇಲೆ ಜಿ ಎಲ್. ಓಕೆ, ಸೊ ಬಿ ಎಲ್ ಕಾನ್ಸನೆಂಟ್ ತಗೊಂಡು ಅದಕ್ಕೆ ನಾವು ವೊವೆಲ್ ಸೇರಿಸಬೇಕು. ವೊವೆಲ್ ಯಾವುದು? ಆ, ಎ, ಇ, ಅ, ಅ. ಯಾವುದು ವೊವೆಲು? ಆ, ಎ, ಇ, ಅ, ಅ. ಇದನ್ನ ನಾವು ವೊವೆಲ್ನ ಇದಕ್ಕೆ ಸೇರಿಸಬೇಕು. ಬಿ ಎಲ್, ಬ ಲ್ ಆ, ಬ ಲ್ ಎ, ಬ ಲ್ ಇ, ಬ ಲ್ ಅ, ಬ ಲ್ ಅ. ಸೊ ಇದನ್ನು ಕೂಡಿಸೋದು ಹೆಂಗೆ ಅಂತ ಹೇಳ್ತೀನಿ. ಫಸ್ಟು ನಾವು ಇದನ್ನ ಸಿ ಎಲ್, ಈಗ ಸಿ ಎಲ್ ಇದೆಯಲ್ವಾ, ಸಿ ಎಲ್ಗೆ ನಾವು ಎ ಇ ಐ ಓ ಹಾಕು. ಸಿ ಎಲ್ಗೆ ಏನು ಮಾಡಬೇಕು? ಕಾನ್ಸನೆಂಟ್, ಇದು ವೊವೆಲ್ಸ್ ಹಾಕಬೇಕು. ಹಾಗೆ ಎಫ್ ಎಲ್ಗೆ ಕಾನ್ಸನೆಂಟ್ ವೊವೆಲ್ಸ್ ಹಾಕಬೇಕು, ಜಿ ಎಲ್ಗೆ ಹಾಕಬೇಕು. ಓಕೆ, ಸೊ ಎಲ್ಲದಕ್ಕೂ ಹಾಕ್ತಾ ಹೋಗ್ಬೇಕು. ಆಮೇಲೆ ಅದನ್ನು ಕೂಡಿಸ್ಬೇಕು ನಾವು. ಬ ಲ ಆ. ಸೊ ಅದನ್ನು ಹೇಗೆ ಕೂಡಿಸ್ತೀವಿ ನಾವು? ಇಲ್ಲಿ ನೋಡಿ. ಈಗ ಇದು ಇಲ್ಲಿ ನೋಡಿ. ಬ, ಬಿಗೇನು? ಬ. ಎಲ್ಗೇನು? ಲ್. ಆಗೇನು? ಆ. ಸೊ ಈ ಮೂರನ್ನು ಕೂಡಿಸಿದಾಗ ಏನಾಗುತ್ತೆ ನಿಮಗೆ? ಬ್ಲಾ. ಏನು ಬರುತ್ತೆ? ಬ ಲ್ ಆ, ಬ್ಲಾ. ಬ ಲ್ ಆ, ಬ್ಲಾ. ಬ್ಲಾ, ಬ್ಲಾ. ಬ್ಲಾ ಎಲ್ಲಿ ಬರುತ್ತೆ ವರ್ಡ್ಸು? ನೋಡೋಣ ಮುಂದೆ. ಓಕೆ, ಸೊ ಬ್ಲಾ ನಾನು ಹೇಳಿದೆಲ್ಲ, ಬ್ಲಾ, ಬ್ಲ್ಯಾಂಕ್, ಬ್ಲಾಡರ್, ಓಕೆ, ಬ್ಲಾಸ್ಫಮಿ, ಆಮೇಲೆ ಈ ಥರ ವರ್ಡ್ಸ್ ನಿಮಗೆ ಬ್ಲಾ ಅಂತ ಬರುತ್ತೆ. ಮಧ್ಯದಲ್ಲೂ ಬರ್ಬೋದು ಅಥವಾ ಲಾಸ್ಟಿಗೂ ಫಸ್ಟಿಗೆ ಬರ್ಬೋದು. ಹಾಗೆ ಎ ಅಕ್ಷರ ಇ, ಬಟ್ ಉಚ್ಚಾರಣೆ ಎ. ಆ, ಎ, ಆ, ಎ. ಸೊ ಬ್ಲ. ಬಿ ಎಲ್ ಉಚ್ಚಾರಣೆ ಏನು? ಬ್ಲ. ಎ, ಬ್ಲೆ. ಬ್ಲ, ಇ, ಬ್ಲಿ. ಬ್ಲ, ಅ, ಬ್ಲಾ. ಬ್ಲ, ಅ, ಬ್ಲ. ಸೊ ಇಲ್ಲಿ ನೋಡಿ, ಈಗೇನಾಯಿತು? ಬ್ಲಾ, ಬ್ಲೆ, ಬ್ಲಿ, ಬ್ಲಾ, ಬ್ಲ. ಬ್ಯಾ. ನೀವು ಇದಕ್ಕೆ ಮುಂಚೆ ಆಬ್, ಆಕ್, ಆಡ್ ಇದೆಲ್ಲ ಕಲ್ತ್ವಲ್ಲ, ಅದಾದ್ಮೇಲೆ ಏನು ಕಲ್ತ್ವಿ? ಬ್ಯಾ, ಬೇ, ಬಿ, ಬಾಬ್. ಬ್ಯಾ, ಬೇ, ಬಿ, ಬಾಬ್. ಆ ಬ್ಯಾ, ಬೇ, ಬಿ, ಬಾಬ್ ಮಧ್ಯದಲ್ಲಿ ನೀವು ಎಲ್ಲಿ ಹಾಕ್ಬೇಕಷ್ಟೇ. ಅವಾಗ ಏನಾಗುತ್ತೆ? ಅದು ಬ್ಲಾ, ಬ್ಲೆ. ಅಂದರೆ ಬ್ಯಾ, ಬೇ, ಬಿ, ಬಾ, ಬ. ಇದ್ಯಾವುದು? ಬ್ಯಾ, ಬೇ, ಬಿ, ಬ, ಬ ಅಲ್ವಾ? ಸೊ ನೀವು ಇದು ಮಧ್ಯದಲ್ಲಿ ಎಲ್ಲಿ ಹಾಕಬೇಕಷ್ಟೇ. ಮಧ್ಯದಲ್ಲಿ ಎಲ್ಲಿ ಹಾಕಿದಾಗ ಏನಾಗುತ್ತೆ? ಇಲ್ಲಿ ನಾವು ಒತ್ತು ಹಾಕಬೇಕು ಅಷ್ಟೇ. ಬ್ಯಾಬೆ ಬಿ ಬಾಬ, ಅದಕ್ಕೆ ಎಲ್ಲಿ ಹಾಕೊಳ್ಳಿ ಮಧ್ಯದಲ್ಲಿ? ಬ್ಲಾ, ಬ್ಲೇ, ಬ್ಲಿ, ಬ್ಲಾ, ಬ್ಲ. ಬ್ಯಾಬೆ ಬಿ ಬಾಬ, ಬ್ಲಾ, ಬ್ಲೇ, ಬ್ಲಿ, ಬ್ಲಾ, ಬ್ಲ. ಓಕೆ, ಹಾಗೆ ಇಲ್ಲಿ ಇದು ಕ್ಲಾ, ಕ್ಲೇ, ಕ್ಲೀ,
ಕ್ಲಾ ಕ್ಲ. ಓಕೆ, ಆ ಉಚ್ಚಾರಣೆ ಬರುತ್ತೆ ಅದರಲ್ಲಿ. ಅರ್ಥ ಆಯ್ತಲ್ಲ? ಇದು ಏನಾಗುತ್ತೆ? ಇದು ಕ್ಲಾ ಕ್ಲಾ ಕ್ಲಾ. ಇದು ವರ್ಡ್ಸು ಹೇಳ್ತೀನಿ ನಾನು, ಯಾವ ವರ್ಡ್ಸ್ ಬರುತ್ತೆ ಈ ಕಾಂಬಿನೇಷನ್, ಯಾವ ವರ್ಡ್ಸ್ ಬರುತ್ತೆ. ಇದು ಕ್ಲೇ ಕ್ಲೇ, ಇದು ಕ್ಲೀ, ಇದು ಕ್ಲಾ, ಇದು ಕ್ಲ. ಓಕೆ, ಹಾಗೆ ಇದೇನಾಗುತ್ತೆ? ಫ್ಲಾ ಫ್ಲೇ ಫ್ಲೀ ಫ್ಲಾ ಫ್ಲ. ಓಕೆ, ಯಾ. ಸೊ ಇದನ್ನು ಬರ್ಕೊಳ್ಳಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಈಗ ನಿಮಗೆ ಡೌಟ್ ಬರುತ್ತೆ, ಇದೆಲ್ಲ ಏನು? ಬ್ಲಾ ಬ್ಲೇ ಬ್ಲೀ ಬ್ಲಾ ಬ್ಲಾ ಇದೆಲ್ಲ ಏನು ಅಂತ ನಿಮಗೆ ಡೌಟ್ ಬರುತ್ತೆ. ಸೊ ಇದು ಪದಗಳಲ್ಲೇ ಬರುವಂಥದ್ದು. ಓಕೆ, ಸೊ ಇದು ವರ್ಡ್ಸ್ ಇದೆ ನೋಡಿ, ಇಲ್ಲಿ ವರ್ಡ್ಸ್ ಇದೆ. ಬ್ಲಾ, ಬ ಬ ಲಾ ಆ, ಬ್ಲಾ. ಓಕೆ, ಈ ಬ್ಲಾಗೆ ನಾನು ಈ ಬ್ಲಾ ಅನ್ನೋ ಅಕ್ಷರಕ್ಕೆ ಕಾಂಬಿನೇಷನ್ಗೆ ಬ್ಲಾಗೆ ನಾನು ಎ ಅಲ್ಲ ಎನ್ ಕೆ ಹಾಕಿದ್ರೆ ಸಾಕು, ಅದು ಒಂದು ಪದನೇ ಆಗುತ್ತೆ. ಬ್ಲ್ಯಾಂಕ್, ಇದೇನಾಗುತ್ತೆ? ಬ್ಲ್ಯಾಂಕ್. ಇದು ಎನ್ ಅನ್ನು ಹೆಂಗೆ ಉಚ್ಚಾರಣೆ ಮಾಡ್ತೀವಿ? ಕೆ ಹೆಂಗೆ ಉಚ್ಚಾರಣೆ ಮಾಡ್ತೀವಿ? ಸೊ ಅನ್ ಮತ್ತೆ ಕೆ ಏನಾಗುತ್ತೆ? ಅಂಕ್. ಸೊ ಅದು ನೀವು 5 ಅಕ್ಷರಗಳನ್ನು ಒಟ್ಟಿಗೆ ಕೂಡಿಸಿದಾಗ ಏನಾಗುತ್ತೆ? ಬಲ್ ಆ ಅಂಕ್, ಬ್ಲ್ಯಾಂಕ್. ಓಕೆ, ಸೊ ಈಗ BLE ಏನಾಗುತ್ತೆ? ಬ್ಲೇ. ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಆನ್ ಮಾಡ್ಕೋಬೇಡಿ. BLE ಏನಾಗುತ್ತೆ? ಬ್ಲೇ. ಎನ್ ಮತ್ತು ಡಿ ಹಾಕೊಂಡ್ರೆ ಏನಾಗುತ್ತೆ? ಬ್ಲೆಂಡ್. ಓಕೆ, ಬ್ಲೆಂಡ್ ಏನಾಗುತ್ತೆ? ಇದು ಬ್ಲೆಂಡ್ ಆಗುತ್ತೆ. ಹಾಗೆ ಇದು ಬ್ಲೀ, ಬ್ಲಾ ಬ್ಲೇ ಬ್ಲೀ, ಬ್ಲೀ ಬಂದಾಗ ಬ್ಲೀ. ಮ್ಯೂಟ್ ಮಾಡ್ಕೊಳ್ಳೋಕೆ ಹೇಳಿದ್ದೀನಿ, ಆದರೂ ಕೆಲವರು ಮೈಕ್ ಆನ್ ಮೇಲೆ ಇದ್ದಾರೆ, ಯಾಕೆ? ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಸೊ ಬ್ಲಾ ಬ್ಲೇ ಬ್ಲೀ ಬ್ಲಾ ಬ್ಲ. ಬ್ಲಾಕ್ ಫಸ್ಟ್ ಬ್ಲಾಕು, ಸೆಕೆಂಡ್ ಬ್ಲಾಕ್ ಆಗಿದೆ, ರೋಡ್ ಬ್ಲಾಕ್ ಆಗಿದೆ ಅಂತ ಹೇಳಲ್ವಾ? ಬ್ಲಾಕ್. ಇದು ಬ್ಲಾಕ್ ಅಲ್ಲ, ಬ್ಲಾಕ್. ಮೇಲ್ಗಡೆ ಒಂದು ಲೈನ್ ಹಾಕೊಳ್ಳಿ, ಬ್ಲಾಕ್. ಇದು ಬ್ಲರ್. ಸೊ ಬ್ಲರ್ ಕಾಣ್ತಾ ಇದೆ ಸರ್, ವಿಡಿಯೋ ಕಾಣಿಸ್ತಾ ಇಲ್ಲ, ಬ್ಲರ್ ಕಾಣಿಸ್ತಾ ಇದೆ ಅಂತ ಹೇಳ್ತಿರಲ್ಲ, ಅದಕ್ಕೆ ಏನು ಅಕ್ಷರ ಬರುತ್ತೆ? ಬ್ಲರ್ ಅಂದಾಗ BLUR, ಬ್ಲರ್. ಸೊ ಬ್ಲಾ ಬ್ಲೇ ಬ್ಲೀ ಬ್ಲಾ ಬ್ಲ. ಇದು ಕಾಗುಣಿತನೇ. ಕಾಗುಣಿತದಲ್ಲಿ ನೀವು ಕಲ್ತಾಗ ಏನಾಗುತ್ತೆ? ನಮಗೆ ಕಾಂಬಿನೇಷನ್ ಬ್ಲಾ ಬ್ಲೇ ಬ್ಲೀ ಬ್ಲಾ ಬ್ಲ. ಬ್ಲಾಯಿಂದ ತುಂಬ ಅಕ್ಷರಗಳಿದ್ದಾವೆ, ಬ್ಲೇಯಿಂದ ತುಂಬ ಅಕ್ಷರಗಳಿದ್ದಾವೆ. ಬ್ಲೀ ಬ್ಲಾ ಬ್ಲ, ಅದು ಮಧ್ಯದಲ್ಲಿ ಬರ್ಬೋದು, ಸ್ಟಾರ್ಟಿಂಗಲ್ಲಿ ಬರ್ಬೋದು. ಓಕೆ, ಸೊ ಅದು ನಮಗೆ ಆ 3 ಅಕ್ಷರಗಳನ್ನು ಕೂಡಿಸಿ ಓದಕ್ಕೆ ಗೊತ್ತಿರಬೇಕು. ಹಂತವಾಗಿ ನಾವು ಹೋದಾಗ ಏನಾಗುತ್ತೆ ಅಂದರೆ, ನೀವು ಪ್ರಾಕ್ಟೀಸ್, ನಿಮ್ಮ ಅಭ್ಯಾಸ ಎಲ್ಲಿವರೆಗೆ ಹೋಗಬೇಕು ಅಂದರೆ, ನಾನು BLA ಇದೇನು ಅಂತ ಕೇಳಿದ್ರೆ ನೀವು ಬ ಲ ಆ ಬ್ಲಾ ಅಂತ ಹೇಳಬಾರ್ದು. ಡೈರೆಕ್ಟಾಗಿ ಬ್ಲಾ ಅಂತ ಹೇಳಕ್ಕೆ ಬರುತ್ತಾ ನಿಮಗೆ ಅನ್ನೋದನ್ನು ನೋಡ್ಬೇಕು ನೀವು. ಓಕೆ, ಡೈರೆಕ್ಟಾಗಿ ಬ್ಲಾ ನೋಡಿದ ತಕ್ಷಣ 3 ಅಕ್ಷರ ಬಂತ, ಬ್ಲಾ ಬ್ಲೇ ಬ್ಲೀ ಬ್ಲಾ ಬ್ಲ. ಮತ್ತೆ ಮುಂದೆ ಏನಿದೆ ಅಕ್ಷರಗಳನ್ನು ಕೂಡಿಸಿದ್ರಾಯ್ತು. ಓಕೆ, ಸೊ ಬ್ಲ್ಯಾಂಕನ್ನು ಸಿಂಪಲ್ ಆಗಿ ಹೆಂಗೆ ಓದ್ಬೋದು? ಬ್ಲಾ ಇಂಕ್ ಬ್ಲ್ಯಾಂಕ್, ಬ್ಲೇ ಇಂಡ್ ಬ್ಲೆಂಡ್, ಬ್ಲೀ ಇಂಕ್ ಬ್ಲಿಂಕ್, ಬ್ಲಾ ಅಂಕ್ ಬ್ಲಾಕ್, ಬ್ಲರ್ ಬ್ಲರ್. ಹಾಗೆ CLA ಬಂದಾಗ ಕ್ಲಾಪ್, ಕ್ಲೆವರ್. ಸೊ ಇಲ್ಲಿ ಇನ್ನೊಂದು ಗಮನಿಸಿ, ER. ಇಂಗ್ಲೀಷಲ್ಲಿ ER ಎಲ್ಲೇ ಬರಲಿ ಅದನ್ನು ಅರ್ ಅಂತ ಓದಬೇಕು. ಏನಂತ ಓದಬೇಕು? ಅರ್. ಇಂಗ್ಲೀಷಲ್ಲಿ ER ಎಲ್ಲೇ ಬರಲಿ ಅಲ್ಲ, ಕೊನೆಯಲ್ಲಿ. ಇಂಗ್ಲೀಷಲ್ಲಿ ER ಕೊನೆಯಲ್ಲಿ ಬಂದರೆ ಅರ್. ಉದಾಹರಣೆಗೆ ನೋಡಿ, ವಾಟರ್, ಮ್ಯಾಟರ್, ಡಾಟರ್, ಮದರ್, ಫಾದರ್, ಸಿಸ್ಟರ್, ಬ್ರದರ್. ಲಾಸ್ಟಿಗೆ ER ಬಂದಾಗ ಅರ್ ಅಂತ ಹೇಳಬೇಕು. ಅದು ರೂಲ್. ಅದು ನಾವು E ಅಂದರೆ A, R ಅಂದರೆ ಎರ್ ಅಂತ ಹೇಳ್ತೀವಿ ಅಂತ ಹೇಳಂಗಿಲ್ಲ, ಅರ್. ಓಕೆ, ಸೊ ಕೊನೆಯಲ್ಲಿ ER ಎಲ್ಲೇ ಬರಲಿ ಅರ್. ಡಾಟರ್, ಮದರ್, ಫಾದರ್, ಸಿಸ್ಟರ್, ಮ್ಯಾಟರ್, ವಾಟರ್. ಓಕೆ, ಯಾ. ಹಾಗಾಗಿ ಇದೇನಾಗುತ್ತೆ? ಕ್ಲೆವರ್. ಇದು ಕ್ಲಾಪ್. ಕ್ಲೆವರ್. ಇದೇನಾಗುತ್ತೆ? ಕ್ಲಿಪ್. ಓಕೆ, ಸೊ ಇದೇನಾಗುತ್ತೆ? ಕ್ಲಾಕ್. ಸೊ ಇವೆಲ್ಲ ನಾನು ಕನ್ನಡದಲ್ಲಿ ಆ್ಯಕ್ಚುಲಿ ಬರೆಯೋಗಿಲ್ಲ, ನೀವು ಅದನ್ನು ಕೂಡಿಸ್ಬೇಕು. ಅಕ್ಷರನ ಕೂಡಿಸ್ಬಿಟ್ಟು ಇಂಗ್ಲೀಷಲ್ಲೇ ಹೇಳಬೇಕು. ಓಕೆ, ಸೊ ಇದೇನಾಗುತ್ತೆ? ಓಕೆ, ಸೊ ಇದು ಕ್ಲಾಪ್, ಕ್ಲೆವರ್, ಕ್ಲಿಪ್, ಕ್ಲಾಕ್, ಕ್ಲಬ್ ಅಲ್ಲ, ಕ್ಲಬ್. ಓಕೆ, ಸೊ ಹಾಗೆ ಇದು FLA ಫ್ಲಾ, FLA ಫ್ಲೆ, FLE ಫ್ಲಿ,
ಫ ಲ್ ಆ ಫ್ಲಾ ಫ ಲ್ ಅ ಫ್ಲ. ಸೊ ಫ್ಲಾ ಫ್ಲೇ ಫ್ಲೀ ಫ್ಲಾ ಫ್ಲ ಫ್ಲಾ ಫ್ಲೇ ಫ್ಲೀ ಫ್ಲಾ ಫ್ಲ ಫ್ಲಾ ಫ್ಲೇ ಫ್ಲೀ ಫ್ಲಾ ಫ್ಲ. ಸೊ ಎಲ್ಲರೂ ಮೈಕ್ ಆಫ್ ಮಾಡ್ಕೊಟ್ಟಿದ್ದೀರಾ, ಬಟ್ ನಾನು ಹೇಳಿದಾಗ ನೀವು ಎಲ್ಲರೂ ಹೇಳಿ, ನಾನು ಆಮೇಲೆ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಸೊ ಇದರಲ್ಲಿ ವರ್ಡ್ಸ್ ನೋಡಿ, ಫ್ಲಾಗ್ ಫ್ಲಾಗ್, ಫ್ಲೆಶ್ ಫ್ಲೆಶ್, ಫ್ಲಿಪ್ ಫ್ಲಿಪ್, ಫ್ಲಾಪ್ ಫ್ಲಾಪ್, ಫ್ಲಶ್ ಫ್ಲಶ್. ಹಾಂ, ಇಲ್ಲಿ ಇನ್ನೊಂದು ನೀವು ಗಮನಿಸಬೇಕಾಗಿರೋದು ಎಸ್ ಎಚ್. ಇಂಗ್ಲೀಷಲ್ಲಿ ಎಸ್ ಎಚ್ ಬಂದಾಗ ಎಸ್ ಎಚ್ ಬಂದಾಗ ಶ್ ಅಂತ ಹೇಳಬೇಕು. ಯಾಕೆಂದರೆ ಶ್ ಅನ್ನೋ ಅಕ್ಷರ ಶಬ್ದಕ್ಕೆ ಇಂಗ್ಲೀಷಲ್ಲಿ ಸಪ್ರೇಟ್ ಆಗಿ ನಿಮಗೆ ಒಂದು ಅಕ್ಷರ ಇಲ್ಲ. ನಮ್ಮ ಕನ್ನಡದಲ್ಲಿ ಶ್ ಅನ್ನೋಕ್ಕೆ ಇದಿದೆ ಅಲ್ವಾ, ಆಮೇಲೆ ಚ್ ಅನ್ನೋಕ್ಕೆ ಇದಿದೆ. ಇಂಗ್ಲೀಷಲ್ಲಿ ಶ್ ಅನ್ನೋಕ್ಕೆ ಎಸ್ ಎಚ್ ಹಾಕಬೇಕು, ಚ್ ಅನ್ನೋಕ್ಕೆ ಸಿ ಎಚ್ ಹಾಕಬೇಕು. ಅದು ಡೈಗ್ರಾಫ್ಸ್ ಅಂತಿದೆ, ಆ ಪಾಠ ಬಂದಾಗ ನಾನು ಹೇಳ್ತೀನಿ. ಓಕೆ, ಸೊ 2 ಅಕ್ಷರ ಇರುತ್ತೆ, ಒಂದೇ ಶಬ್ದ ಇರುತ್ತೆ. ಉದಾಹರಣೆಗೆ ಶ್ ಚ್ ಆಮೇಲೆ ಕ್ ಆಮೇಲೆ ರ್. ಸೊ ಇವೆಲ್ಲ 2 ಅಕ್ಷರಗಳು ಬರ್ತವೆ, ಅದು ಡೈಗ್ರಾಫ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಅದು ನೆಕ್ಸ್ಟ್ ಪಾಠ ಇದೆ ನಿಮಗೆ, ಆವಾಗ ಗೊತ್ತಾಗುತ್ತೆ ನಿಮಗೆ. ಈಗ ಸಾಮಾನ್ಯವಾಗಿ ನಿಮಗೆ ಎಸ್ ಎಚ್ ಅಂತ ಬಂತಾ, ನೀವು ಎಸ್ಸಿಗೆ ಸ್, ಎಚ್ಗೆ ಹ, ಎಸ್ಸಿಗೆ ಸ್ ಅಂತ ಹಾಕ್ಕೊಂಡು ಎಚ್ಗೆ ಹ ಅಂತ ಹಾಕ್ಕೊಂಡು ಎರಡನ್ನು ಕೂಡ್ಸೋಕ್ಕಾಗುತ್ತಾ? ಆಗಲ್ಲ. ಅದಕ್ಕೆ ಸಪ್ರೇಟಾಗಿ ಅಕ್ಷರ ಉಚ್ಚಾರಣೆ ಏನು ಶ್. ಓಕೆ, ಅರ್ಥ ಆಯ್ತಲ್ಲ ಎಲ್ರಿಗೂ? ಸೊ ಇದು ವರ್ಡ್ಸು, ಈ ಥರದ ವರ್ಡ್ಸ್ ನಿಮಗೆ ತುಂಬ ಬರುತ್ತೆ. ಓಕೆ, ಹಾಂ, ನೆಕ್ಸ್ಟು. ಸೊ ಇದೆಲ್ಲ ಆಮೇಲೆ ನೋಡೋಣ ಒಟ್ಟಿಗೆ. ಓಕೆ, ಈಗ ನೋಡಿ, ನೆಕ್ಸ್ಟ್ ನಾವು BL CL FL ನೋಡಿದ್ವಲ್ಲ, ನೆಕ್ಸ್ಟ್ GL ನೋಡೋಣ. GL ಅಲ್ಲಿ ಏನು? ಗ ಲ ಆ ಗ್ಲಾ, ಗ ಲ ಎ ಗ್ಲೇ, ಗ ಲ ಇ ಗ್ಲಿ, ಗ ಲ ಆ ಗ್ಲಾ, ಗ ಲ ಅ. ಸೊ ಗ್ಲಾ ಗ್ಲೇ ಗ್ಲಿ ಗ್ಲಾ ಗ್ಲ, ಗ್ಲಾ ಗ್ಲೇ ಗ್ಲಿ ಗ್ಲಾ ಗ್ಲ. ಅದರಲ್ಲಿ ವರ್ಡ್ಸ್ ಏನು? ಗ್ಲ್ಯಾಂಡ್, ಗ್ಲೆನ್, ಗ್ಲಿನ್, ಗ್ಲಾಟ್, ಗ್ಲಟ್. ಓಕೆ, ಸುಮ್ಮನೆ ಎಕ್ಸಾಂಪಲ್ಸು, ಬೇರೆನೂ ವರ್ಡ್ಸ್ ಬರುತ್ತೆ. ಗ್ಲ್ಯಾಂಡ್, ಗ್ಲೆನ್, ಗ್ಲಿನ್, ಗ್ಲಾಟ್, ಗ್ಲಟ್. ಹಾಗೆ ಪ್ಲಾ, ಪ ಲ ಆ ಪ್ಲಾ. ಈ 3ರ ಸಪ್ರೇಟಾಗಿ ನೀವು ಓದಕ್ಕೆ ಟ್ರೈ ಮಾಡಬಾರ್ದು, ಎಲ್ಲ ಒಟ್ಟಿಗೆ ಪ್ಲಾ ಬಂದ್ಬಿಡ್ಬೇಕು. ಅದು ಬರಲಿಲ್ಲ ಅಂತ ಹೇಳಿದ್ರೆ ಫಸ್ಟು ನೋಡಿ, ಪ ಲ ಆ ಪ್ಲಾ. ಓಕೆ, ಆಮೇಲೆ ಪ್ಲಾ, ಪ್ಲ್ಯಾನ್ ಅಥವಾ ಪ್ಲ್ಯಾಂಟ್, ಟಿ ಹಾಕಿದ್ರೆ ಪ್ಲ್ಯಾಂಟ್, ಟಿ ತೆಗೆದ್ರೆ ಪ್ಲ್ಯಾನ್, ಪ್ಲ್ಯಾಂಟ್, ಪ್ಲೆಂಟ್, ವೈ ಹಾಕಿದ್ರೆ ಪ್ಲೆಂಟಿ. ಓಕೆ, ಪ್ಲಿಟ್, ಎಸ್ ಹಾಕಿದ್ರೆ ಸ್ಪ್ಲಿಟ್. ಓಕೆ, ಪ್ಲಾಟ್ ಪ್ಲಸ್. ಸೊ ಪ್ಲಾ ಪ್ಲೇ ಪ್ಲೀ ಪ್ಲಾ ಪ್ಲ, ಪ್ಲಾ ಪ್ಲೇ ಪ್ಲೀ ಪ್ಲಾ ಪ್ಲ. ಇದು ಗ್ಲಾ ಗ್ಲೇ ಗ್ಲಿ ಗ್ಲಾ ಗ್ಲ, ಗ್ಲಾ ಗ್ಲೇ ಗ್ಲಿ ಗ್ಲಾ ಗ್ಲ, ಪ್ಲಾ ಪ್ಲೇ ಪ್ಲೀ ಪ್ಲಾ ಪ್ಲ, ಪ್ಲಾ ಪ್ಲೇ ಪ್ಲೀ ಪ್ಲಾ ಪ್ಲ. ಆಮೇಲೆ ಇದು ಸ್ಲಾ ಸ್ಲೇ ಸ್ಲೀ ಸ್ಲಾ ಸ್ಲ, ಸ್ಲಾ ಸ್ಲೇ ಸ್ಲೀ ಸ್ಲಾ ಸ್ಲ. ಇದಕ್ಕೇನು? ಸ್ಲ್ಯಾಪ್, ಸ್ಲೆಪ್ಟ್, ಸ್ಲಿಟ್, ಸ್ಲಾಟ್, ಸ್ಲಮ್. ಓಕೆ, ವೆರಿ ಸಿಂಪಲ್, ರೈಟ್? ಓಕೆ, ಅದೇ ಥರ ನಾನು ಫಸ್ಟ್ ನಿಮಗೆ ವರ್ಡ್ಸ್ ಎಲ್ಲ ತೋರಿಸ್ತೀನಿ, ಆಮೇಲೆ ಬರ್ಕೊಳ್ಳಿ, ಆಮೇಲೆ ಕೊಡ್ತೀನಿ, ಬರೀ ಟೈಪ್ ಕೊಡ್ತೀನಿ. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು? ಈಗ ನಾವು ನೋಡಿ BL ಆಯಿತು, CL ಆಯಿತು, FL ಆಯಿತು, GL ಆಯಿತು, PL ಆಯಿತು, SL ಆಯಿತು, ರೈಟ್? ಇದ್ರದ್ದೆಲ್ಲ ನೋಡಿದ್ವಿ ವರ್ಡ್ಸ್. ನೆಕ್ಸ್ಟ್ ನಮಗೆ BR, CR, DR, FR, GR, PR ಮತ್ತು TR ವರ್ಡ್ಸನ್ನು ನೋಡಬೇಕು. ಸೊ ನಾನು ಹೇಳಿದೆ BRಗೆ ಮತ್ತೆ ನಾವು ಏನು ಹಾಕಬೇಕು? A E I A ಹಾಕಬೇಕು. CRಗೆ ಏನು ಹಾಕಬೇಕು? A E I A ಹಾಕಬೇಕು. DRಗೆ ಏನು ಹಾಕಬೇಕು? A E. ಇದೇ ಥರ ಎಲ್ಲದಕ್ಕೂ ವೊವೆಲ್ಸ್ ಹಾಕಬೇಕು. ಓಕೆ, ಸೊ ಎಲ್ಲ ಕಾಂಬಿನೇಷನ್ಗೂ ವೊವೆಲ್ ಹಾಕಿದಾಗ ನಮಗೆ ಅದಕ್ಕೆ ತಕ್ಕಂತೆ ಕಾಂಬಿನೇಷನ್ ಸೌಂಡ್ಸ್ ಬರುತ್ತೆ. ಆಮೇಲೆ ಅದಕ್ಕೆ ಹೊಂದುವಂಥ ವರ್ಡ್ಸ್ ಇರುತ್ತೆ. ಆ ವರ್ಡ್ಸನ್ನು ನಾವು ಈಸಿಯಾಗಿ ಪ್ರೊನೌನ್ಸ್ ಮಾಡ್ಬೋದು. ಈಗ ನಾವು BRA ಇದನ್ನು ಪ್ರೊನೌನ್ಸ್ ಮಾಡೋದು ಹೇಗೆ, ಕೂಡಿಸೋದು ಹೇಗೆ ನೋಡಿ. ಬಿಗೆ ಬ, ಆರ್ಗೆ ರ್, ಪ್ಲಸ್ ಎಗೆ ಆ. ಸೊ ಇದೇನಾಗುತ್ತೆ? ಬ್ರಾ, ಇಲ್ಲಿ ಬ್ರಾ, ಬ್ರಾ, ಬ್ರ್ಯಾಂಡ್, ಬ್ರಾಂಚ್, ಬ್ರಾಕೆಟ್, ಬ್ರಾಸ್ಲೆಟ್, ಬ್ರಾ, ರೈಟ್? ಓಕೆ, ಸೊ ಆಮೇಲೆ BRE ಏನಾಗುತ್ತೆ? ಬ್ರ, BRಗೆ ಬ್ರ ಅಂತ ತಗೊಂಡಿದ್ವಿ, ಇಗೆ ಎ ಹಾಕೊಂಡಿದ್ವಿ, ಇದೇನಾಗುತ್ತೆ? ಬ್ರೇ. BRಗೆ ಬ್ರ ಹಾಕೊಂಡಿದ್ವಿ, ಐಗೆ ಇ, ಬ್ರಿ, ಬ್ರಾ, ಓಗೆ ಆ, ಬ್ರಾ, ಆಮೇಲೆ ಬ್ರ. ಸೊ ಬ್ರಾ, ಬ್ರೆ, ಬ್ರಿ, ಬ್ರಾ, ಬ್ರ, ಬ್ರಾ, ಬ್ರೆ, ಬ್ರಿ, ಬ್ರಾ, ಬ್ರ. ಇದು ಏನು? ಬ್ಯಾಬೆ ಬಿ ಬಾಬ. ಬ್ಯಾಬೆ ಬಿ ಬಾಬ ಏನಿದೆ ಅದೇ ಫಾರ್ಮೆಟಲ್ಲೇ ಹೇಳಬೇಕು. ಅಲ್ಲಿ ನಾವು ಆರ್ ಹಾಕಬೇಕು. ಇದಕ್ಕಿಂತ ಮುಂಚೆ ಎಲ್ಲಿ ಹಾಕಿದ್ವಿ? ಬ್ಲಾ, ಬ್ಲೇ, ಬ್ಲಿ, ಬ್ಲಾ, ಬ್ಲ. ಈಗ ಇಲ್ಲಿ ಆರ್ ಹಾಕಿದ್ದೀವಿ, ಬ್ರಾ, ಬ್ರೇ, ಬ್ರಿ, ಬ್ರಾ, ಬ್ರ. ಹಾಗೆ ಕ್ರಾ, ಕ್ರೇ, ಕ್ರೀ, ಕ್ರಾ, ಕ್ರ. ಹಾಗೆ ಡ್ರಾ, ಡ್ರೇ, ಡ್ರಿ, ಡ್ರಾ, ಡ್ರ, ರೈಟ್? ಓಕೆ, ಸೊ ಇದೆ. ಈಗ ನೋಡಿ ಈ ಕಾಂಬಿನೇಷನಲ್ಲಿ ತಗೊಳ್ಳೋದ್ರೆ ಬ್ರಾ, ಬ್ರೇ, ಬ್ರಿ, ಬ್ರಾ, ಬ್ರ, ಕ್ರಾ, ಕ್ರೇ, ಕ್ರೀ, ಕ್ರಾ, ಕ್ರ, ಡ್ರಾ, ಡ್ರೇ, ಡ್ರಿ, ಡ್ರಾ, ಡ್ರ. ಹಾಗೆ ಸೊ ಓಕೆ, ಬ್ರಾ ಎಲ್ಲಿ ಬರುತ್ತೆ ನೋಡಿ? ಬ್ರ್ಯಾಂಡ್. ಬ್ರೇ ಎಲ್ಲಿ ಬರುತ್ತೆ? ಬ್ರೆನ್, ಬ್ರೆಂಟ್, ಆ ಥರದ್ದು. ಬ್ರಿ, ಬ್ರಿಂಗ್, ಬ್ರಿಸ್ಕ್, ಬ್ರಿಲ್, ಬ್ರೀಫ್, ಬ್ರಿಸಲ್, ಇವೆಲ್ಲ ಬರುತ್ತೆ. ಬ್ರಾ, ಬ್ರಾತ್, ಬ್ರಷ್ ನೋಡಿ. ಆಮೇಲೆ ಇಲ್ಲಿ ನೋಡಿ, ಸೊ TH ಇದೆ ಇಲ್ಲಿ,
TH. TH ಅಂತ ಬಂದಾಗ ಇಂಗ್ಲೀಷಲ್ಲಿ ಥ ಅಂತ ಬರುತ್ತೆ ಅಥವಾ ದ. ಥ ಅಥವಾ ದ ಬರ್ಬೋದು ಇಂಗ್ಲೀಷಲ್ಲಿ. ಸೊ ಇದು ನಿಮಗೆ ಮುಂದೆ ಪಾಠ ಇದೆ. ಓಕೆ, ಡೋಂಟ್ ವರಿ. SH, SH, TH, PH, WR. ಸೊ ಇವೆಲ್ಲ ಮುಂದೆ ಪಾಠ ಬರುತ್ತೆ. 2 ಅಕ್ಷರ ಬಟ್ ಒಂದೇ ಸೌಂಡ್, ಅದಕ್ಕೆ ಡೈಗ್ರಾಫ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ನೋಡಿ, ಬ್ರ್ಯಾಂಡ್, ಬ್ರೆನ್, ಬ್ರಿಂಗ್, ಬ್ರಾತ್, ಬ್ರಷ್, ಬ್ರಾ, ಬ್ರೀ, ಬ್ರೀ, ಬ್ರಾ, ಬ್ರ. ಹಾಗೆ ಕ್ರ್ಯಾಬ್, ಕ್ರ್ಯಾಬ್, ಕ್ರೆ, ಕ್ರೆಟ್, ಕ್ರೀ, ಕ್ರಿಕೆಟ್, ಕ್ರಾಕ್, ಕ್ರಾಕ್, ಕ್ರ, ಕ್ರಶ್. ಸೊ ಕ್ರ್ಯಾಕ್, ಕ್ರೇ, ಕ್ರೀ, ಕ್ರಾಕ್, ಕ್ರ. ಇದೆಲ್ಲ ನಿಮಗೆ ಬಾಯ್ಪಾಠ ಆಗಬೇಕು. ಆಮೇಲೆ ಡ್ರಾ, ಡ್ರ್ಯಾಗ್, ಡ್ರೇ, ಡ್ರೆಸ್, ಡ್ರೀ, ಡ್ರಿಂಕ್, ಡ್ರಾ, ಡ್ರಾಪ್, ಡ್ರ, ಡ್ರಗ್. ಸೊ ಡ್ರಾ, ಡ್ರೇ, ಡ್ರೀ, ಡ್ರಾ, ಡ್ರ. ಓಕೆ, ಯಾ. ನೆಕ್ಸ್ಟ್ ಆಮೇಲೆ ನಮಗೆ BR ಆಯಿತು, CR ಆಯಿತು, DR ಆಯಿತು. ಉಳಿದಿರೋದು ಯಾವುದು? FR, GR, PR, TR. ಇದರಲ್ಲಿ ನೋಡೋಣ ಕಾಂಬಿನೇಷನ್ ಏನು. ಇಲ್ಲಿ ಕಾಂಬಿನೇಷನ್ ನೋಡಿ, FRಗೆ A ಸೇರಿಸಿದ್ರೆ, FRಗೆ A, A, E, O, ಎಲ್ಲದನ್ನು FRಗೂ ಸೇರಿಸಬೇಕು. ಸೊ FRಗೆ A ಸೇರಿಸಿದ್ರೆ ಏನಾಗುತ್ತೆ? ಫ್ರಾ, ಫ್ರೇ, ಫ್ರೀ, ಫ್ರಾ, ಫ್ರ. ಬ್ರಾಬ್ರೆ, ಬ್ರಿ, ಬ್ರಾಬ್ರ, ಕ್ರ್ಯಾಕ್ರೆ, ಕ್ರೀ, ಕ್ರಾಕ್ರ, ಡ್ರಾಡ್ರೆ, ಡ್ರೀ, ಡ್ರಾಡ್ರ, ಫ್ರಾ, ಫ್ರೇ, ಫ್ರೀ, ಫ್ರಾ, ಫ್ರ. ಆಮೇಲೆ ಗ್ರಾ, ಗ್ರೇ, ಗ್ರೀ, ಗ್ರಾಕ್, ಗ್ರ, ಗ್ರ್ಯಾಕ್, ಗ್ರೇ, ಗ್ರೀ, ಗ್ರಾಕ್, ಗ್ರ. ಆಮೇಲೆ ಪ್ರಾಕ್, ಪ್ರೆ, ಪ್ರೀ, ಪ್ರಾಪ್ರ, ಪ್ರಾ, ಪ್ರೇ, ಪ್ರೀ, ಪ್ರಾಪ್ರ, ಟ್ರ್ಯಾಕ್, ಟ್ರೇ, ಟ್ರೀ, ಟ್ರಾಕ್ಟ್ರ, ಟ್ರ್ಯಾಕ್, ಟ್ರೇ, ಟ್ರೀ, ಟ್ರಾಕ್ಟ್ರ. ಸೊ ಇದಕ್ಕೆ ಕಾಂಬಿನೇಷನ್ ವರ್ಡ್ಸ್ ಏನು? ಫ್ರಾ, ಫ್ರಾ ಅಂತೇಳಿ ಬರುತ್ತೆ ನೋಡಿ. ಫ್ರಾಂಕ್, ಫ್ರಾಂಕ್, ಫ್ರೆಶ್, ಫ್ರೆಶ್, ಫ್ರಾ, ಫ್ರಾಂಕ್, ಫ್ರೇ, ಫ್ರೆಶ್, ಫ್ರೀ, ಫ್ರಿಲ್, ಫ್ರಾ, ಫ್ರಾಗ್, ಫ್ರ, ಫ್ರಸ್ಟ್. ಈ 3 ಅಕ್ಷರಗಳು ಫಸ್ಟ್ ಕಾಂಬಿನೇಷನ್. 3 ಅಕ್ಷರಗಳು ಕರೆಕ್ಟಾಗಿ ನಿಮಗೆ ಓದಕ್ಕೆ ಬರಬೇಕು. ಅದಕ್ಕೆ ಬಾಯ್ಪಾಠನೇ ಮಾಡಬೇಕು ಅದನ್ನು. ಕ್ರ್ಯಾಕ್, ರೇ, ಕ್ರೀ, ಕ್ರಾಕ್ರ, ಕಾಗುಣಿತ ಎಲ್ಲ ನಾವು ಬಾಯ್ಪಾಠ ಮಾಡಿದ್ವಲ್ವಾ. ಹಾಗೆ ಗ್ರಾ, ಗ್ರ್ಯಾಂಟ್, ಗ್ರೇ, ಗ್ರೆಟ್, ಗ್ರಿ, ಗ್ರಿಲ್, ಗ್ರಾ, ಗ್ರಾಸ್, ಗ್ರ, ಗ್ರಂಟ್, ಗ್ರಾ, ಗ್ರೇ, ಗ್ರೀ, ಗ್ರಾ, ಗ್ರ, ಗ್ರ್ಯಾಂಟ್, ಗ್ರೆಟ್, ಗ್ರಿಲ್, ಗ್ರಾಸ್, ಗ್ರಂಟ್, ಫ್ರಾ, ಫ್ರೇ, ಫ್ರೀ, ಫ್ರಾ, ಫ್ರ, ಫ್ರಾಂಕ್, ಫ್ರೆಶ್, ಫ್ರಿಲ್, ಫ್ರಾಗ್, ಫ್ರಸ್ಟ್. ಓಕೆ, ಹಾಗೆ ಪ್ರಾಪ್, ರೇ, ಪ್ರೀ, ಪ್ರಾಪ್ರ, ಪ್ರಾಂಕ್, ಪ್ರೆಸ್, ಪ್ರಿಕ್, ಪ್ರಾಪ್, ಪ್ರೆಸ್, ಟ್ರ್ಯಾಕ್, ರೇ, ಟ್ರೀ, ಟ್ರಾಟ್ರ, ಟ್ರ್ಯಾಪ್, ಟ್ರೆಸ್, ಟ್ರಿಪ್, ಟ್ರಾಪ್, ಟ್ರಸ್ಟ್. ಓಕೆ, ಸೊ ಈ ಕಾಂಬಿನೇಷನ್ ನಿಮಗೆ ಕರೆಕ್ಟಾಗಿ ಓದಕ್ಕೆ ಬರಬೇಕು. ಫಸ್ಟ್ ಕಾಂಬಿನೇಷನ್ ಈ 3 ಅಕ್ಷರಗಳು ಏನಿದೆ ಅದಕ್ಕೆ ನಾವು CCV ಅಂತ ಹೇಳ್ತೀವಿ. CCV ಅಂದ್ರೇನು? ಕಾನ್ಸನೆಂಟ್, 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 ವೊವೆಲ್, ವೊವೆಲ್. ಓಕೆ, ಏನಕ್ಕೆ ನಾವು CCV ಅಂತ ಹೇಳ್ತೀವಿ? 2 ಕಾನ್ಸನೆಂಟ್ ಇರುತ್ತೆ, 1 ವೊವೆಲ್ ಇರುತ್ತೆ. ಅದನ್ನು ಕರೆಕ್ಟಾಗಿ ಉಚ್ಚಾರಣೆ ಮಾಡೋಕ್ಕೆ ಬಂತು ಅಂತ ಹೇಳಿದ್ರೆ 3 ಅಕ್ಷರನೂ ಒಟ್ಟಿಗೆ ನಮಗೆ ಹೇಳಕ್ಕೆ ಬರಬೇಕು. ಬಿಡಿಸಿ ಹೇಳೋದಲ್ಲ. ಈಗ GRE ಅಂತಿದೆ, ಗ, ರ, ಎ ಅಂತ ಹೇಳ್ತಾ ಕೂತ್ಕೊಳ್ಳೋದಲ್ಲ. ಓಕೆ, ಗ್ರೇ, GRE ಬಂತಾ? ಗ್ರೇ. GRI ಬಂತಾ? ಗ್ರೀ. GRO ಬಂತಾ? ಗ್ರಾ. ನೋಡಿದ ತಕ್ಷಣ ಅದನ್ನು ಗುರುತಿಸೋಕೆ ಗೊತ್ತಿರಬೇಕು. ಓಕೆ, ಗ್ರ, ಬ್ಲಾ, ಬ್ಲಾ, ಬ್ಲೇ, ಬ್ಲೀ, ಬ್ಲಾ, ಬ್ಲ, ಕ್ಲಾಕ್, ಕ್ಲೇ, ಕ್ಲೀ, ಕ್ಲಾಕ್, ಕ್ಲ. ಇದು ಮತ್ತೆ ಇದಲ್ವಾ ನೋಡಿ. ಇದು ಬ್ಲಾ, ಓಕಾರ. ಆ ಅಂತ ಹೇಳ್ಬೇಕಾರೆ ನಮ್ಮ ಬಾಯಿ ತುಟಿ ಓ ಸೌಂಡ್ ಬರುತ್ತೆ, ಓ ಆಕಾರ ಬರುತ್ತೆ. ಇದು ಬ್ಲ, ಓಕೆ. ಆ, ಎ, ಇ, ಬ್ಲ್ಯಾಕ್, ಬ್ಲೇ. ಓಕೆ ಕೃಷ್ಣ ಹೇಳಪ್ಪ. ಬ್ಲ್ಯಾಕ್, ಬ್ಲೇ, ಬ್ಲೀ, ಬ್ಲಾ, ಬ್ಲ. ನೋಡಿ, ಈಗ ಏನು ಡಿಸ್ಟರ್ಬೆನ್ಸ್ ಅಲ್ಲ. ಒಬ್ರು ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ. ಎಲ್ಲರೂ ಅದನ್ನೇ ಫಾಲೋ ಮಾಡಿ. ನಾನು ಹೆಂಗೆ ಹೇಳ್ತೀನಿ ನೀವು ಹೇಳೋದನ್ನ ಹೇಳಿ, ಮೈಕ್ ಆನ್ ಮಾಡಬೇಡಿ ಅಷ್ಟೇ. ಬ್ಲ್ಯಾಕ್, ಬ್ಲೇ, ಬ್ಲೀ, ಬ್ಲಾ, ಬ್ಲ. ಬ್ಲೋ ಅಲ್ಲ, ಬ್ಲಾ. ಬ್ಲಾ, ಬ್ಲೇ, ಬ್ಲೀ, ಬ್ಲಾ, ಬ್ಲ. ಬ್ಲೋ ಅಲ್ಲ, ಬ್ಲಾ. ಕ್ಲಾಕ್, ಕ್ಲೇ, ಕ್ಲೀ, ಕ್ಲಾಕ್, ಕ್ಲ. ಕ್ಲಾಕ್, ಕ್ಲೇ, ಕ್ಲೀ, ಕ್ಲಾಕ್, ಕ್ಲ. ಕ್ಲಕ್, ಕ್ಲಾ, ಕ್ಲಿಕ್, ಕ್ಲೇ, ಕ್ಲಾ. ಬ್ಲ್ಯಾಕ್, ಕ್ಲಾ, ಬ್ಲೇಕ್, ಕ್ಲೇ, ಬ್ಲೀ, ಕ್ಲೀ, ಬ್ಲಾಕ್, ಕ್ಲಾ, ಬ್ಲಕ್, ಕ್ಲ. ಫ್ಲಾ, ಫ್ಲೇ, ಫ್ಲೀ, ಫ್ಲೇ, ಫ್ಲಾ, ಫ್ಲೇ, ಫ್ಲೀ, ಫ್ಲಾ, ಫ್ಲೇ, ಫ್ಲೀ, ಫ್ಲಾ, ಫ್ಲ. ಫ್ಲಾ, ಫ್ಲೇ, ಫ್ಲೀ, ಫ್ಲಾ, ಫ್ಲ. ಫ್ಲಕ್, ಫ್ಲಾ, ಫ್ಲಿಕ್, ಫ್ಲೇ, ಫ್ಲಾ. ಫ್ಲಾ, ಫ್ಲೇ, ಫ್ಲಿಕ್, ಫ್ಲಾ. ಫ್ಲಿಕ್, ಫ್ಲೀ, ಫ್ಲಿಕ್, ಫ್ಲೇ, ಫ್ಲಿಕ್, ಫ್ಲಾ. ಫ್ಲಾ, ಫ್ಲೀ, ಫ್ಲಾ, ಫ್ಲ. ಫ್ಲಕ್, ಫ್ಲಾ. ಫ್ಲಕ್, ಕ್ಲ, ಬ್ಲ.
Block, claw, flaw. Flick, click, bleak. Blake, clay, flake. Flag, clap, black. Okay. Glag, lay, glee. Glog, glur. Glag, glay, glee, glog, glur. ಇಲ್ಲಿ ಗ್ಲಾ ಇದೆ. ಗ್ಲಾಗ್, ಗ್ಲೇ, ಗ್ಲೀ, ಗ್ಲಾಗ್, ಗ್ಲ. ಪ್ಲಾ, ಪ್ಲೇ, ಪ್ಲೀ, ಪ್ಲಾಪ್ಲ. ಪ್ಲಾ, ಪ್ಲೇ, ಪ್ಲೀ, ಪ್ಲಾ, ಪ್ಲ. ಪ್ಲಾ, ಪ್ಲೇ, ಪ್ಲೀ, ಪ್ಲಾ, ಪ್ಲ. ಸ್ಲಾ, ಸ್ಲೇ, ಸ್ಲೀ, ಸ್ಲಾ, ಸ್ಲ. Slash, slay, slay, slaw, slaw. Okay. Blab, blay, black, clap, flag, glap. Plas, slap. Slick, play, glay. Flake, clay, blay. Blick, click, flee. Glip, please, sleep. Slop, plop, glop. Flop, clop, blop. Blup, clup, flup. Glup, plup, slup. ಓಕೆ. ಹಾಂ, ಈಗ ನೆಕ್ಸ್ಟ್ ಯಾರಾದರೂ ಒಬ್ಬರು ಮೈಕ್ ಆನ್ ಮಾಡ್ಕೊಳ್ಳಿ. ಯಾರು ಹೆಸರು ಹೇಳಿ? ಅಕ್ಷಯ್. ಓಕೆ, ಅಕ್ಷಯ್. ಅಕ್ಷಯ್ ಒಬ್ರದ್ದು ಮೈಕ್ ಆನ್ ಇರಲಿ, ಎಲ್ಲ ಆಫಲ್ಲಿ ಇರಲಿ. ಓಕೆ, ಈಗ ಯಾರು ಮಾಡಿದ್ರೆ ಏನು, ಒಬ್ಬರಾದರೂ ಒಂದು ಮಾಡ್ಕೊಳ್ಳಿ ಅಷ್ಟೇ. ಎಲ್ಲರೂ ಹೇಳ್ತಾ ಇದ್ದೀರಿ ತಾನೆ. ನೆಕ್ಸ್ಟ್ ನೋಡಿ, ಬ್ಲಾ ಆಯಿತು. ಬ್ರಾ, ಬ್ರಾ, ಬ್ರೇ, ಬ್ರಿ. ಬ್ರಿ, ಬ್ರಾ, ಬ್ರ. ಬ್ರಾ, ಬ್ರೇ, ಬ್ರಿ, ಬ್ರಾ, ಬ್ರ. ಕ್ರ್ಯಾಕ್, ರೇ, ಕ್ರೀ. ಕ್ರಾಕ್, ರ. ಕ್ರ್ಯಾಕ್, ರೇ, ಕ್ರೀ, ಕ್ರಾಕ್, ರ. ಡ್ರ್ಯಾಗ್, ರೇ, ಡ್ರೀ. ಡ್ರಾ, ಡ್ರ. ಡ್ರ್ಯಾಗ್, ರೇ, ಡ್ರೀ, ಡ್ರಾ, ಡ್ರ. ಗ್ರ್ಯಾಗ್, ರೇ, ಗ್ರೀ. ಗ್ರಾಗ್ರ. ಗ್ರ್ಯಾಗ್, ರೇ, ಗ್ರೀ, ಗ್ರಾಗ್ರ. ಪ್ರಾಪ್, ರೇ, ಪ್ರೀ. ಪ್ರಾಪ್ರ. ಪ್ರಾಪ್, ರೇ, ಪ್ರೀ, ಪ್ರಾಪ್ರ. ಟ್ರ್ಯಾಟ್, ರೇ, ಟ್ರೀ. ಟ್ರಾಟ್ರ. ಟ್ರ್ಯಾಟ್, ರೇ, ಟ್ರೀ, ಟ್ರಾಟ್ರ. ಬ್ರ್ಯಾಕ್, ರ್ಯಾಟ್, ಡ್ರ್ಯಾಗ್, ರ್ಯಾ. ಪ್ರಾಟ್, ರ್ಯಾ. ಟ್ರೇಪ್, ರೇ, ಗ್ರೇ. ಡ್ರೇಕ್, ಕ್ರೇ, ಬ್ರೇ. ಬ್ರಿಕ್, ರೀ, ಡ್ರೀ. ಬ್ರಾಕ್, ರಾ, ಡ್ರಾ. ಬ್ರಕ್, ಬ್ರಕ್, ಕ್ರ, ಡ್ರ. ಗ್ರಕ್, ಬ್ರ, ಟ್ರ. ಗ್ರಾಪ್, ರಾ, ಟ್ರಾ. ಗ್ರೀಪ್, ರೀ, ಟ್ರೀ. ಓಕೆ, ಸೊ ಇದನ್ನ ನೀವು ಒಟ್ಟಿಗೆ ಹೇಳಕ್ಕೆ ಜಂಬಲ್ ಎಲ್ಲಿ ಮಿಕ್ಸ್ ಆಗಿ ಬಂದ್ರು ಹಿಂಗೆ ನೀವು ಬ್ರಾ, ಬ್ರೇ, ಬ್ರೀ, ಬ್ರಾ, ಇದೇ ಆರ್ಡರ್ ಅಲ್ಲ, ಉಲ್ಟಾನು ಹೇಳಕ್ ಬರಬೇಕು, ಮಿಕ್ಸ್ ಆಗಿ ಹೇಳಿ ಬರಬೇಕು, ಯಾವ್ದು ಬಂದ್ರು ಹೇಳಕ್ ಬರಬೇಕು. ಓಕೆ. ಹಾಂ, ನೆಕ್ಸ್ಟ್ ಯಾರಾದ್ರು ಬೇರೆಯವ್ರು ಆನ್ ಮಾಡ್ಕೊಳ್ಳಿ. ಹಾಂ, ಯಾರು ಮಾಡಿದ್ದೀರಾ? ಡಿ ಕೆ ಕುಳ್ಳೂರು. ಓಕೆ, ಬೇರೆ ಎಲ್ಲರದ್ದು ಮೈಕ್ ಆಫ್ ಅಲ್ಲಿ ಇರಲಿ. ಓಕೆ. ಬ್ಲ್ಯಾಂಕ್, ಬ್ಲೆಂಡ್, ಬ್ಲಿಂಕ್, ಬ್ಲಾಕ್, ಬ್ಲರ್. ವೆರಿ ಗುಡ್. ಕ್ಲಾಪ್, ಕ್ಲೆವರ್. ಕ್ಲಬ್. ಫ್ಲಾಗ್, ಫ್ಲಾಶ್, ಫ್ಲಿಪ್. ಗ್ಲ್ಯಾಂಡ್, ಗ್ಲೆನ್. ಓಕೆ. ಪ್ಲಸ್. ಸ್ಲಿಪ್. ಓಕೆ, ಯಾ. ಸೊ ಇದು ವರ್ಡ್ಸು ಕರೆಕ್ಟಾಗಿ ಇದೆ ನಮಗೆ ಬೇಕಾಗಿತ್ತು. ನಾವು ಏನೇ ಕಲಿತ್ರು ಈ ವರ್ಡ್ಸನ್ನ ಕರೆಕ್ಟಾಗಿ ಹೇಳಕ್ಕೆ ಬರ್ಬೇಕು ನಮಗೆ. ಓಕೆ, ಯಾ. ನೆಕ್ಸ್ಟ್ ಬ್ರ್ಯಾಂಡ್, ಬ್ರೆನ್. ಬ್ರಿಂಗ್, ಬ್ರಾತ್, ಬ್ರಷ್. ಕ್ರ್ಯಾಬ್, ಕ್ರೆಟ್. ಕ್ರಿಕೆಟ್. ಇಲ್ಲ, ಒಂದು ನಿಮಿಷ, ನಾನು ಹೇಳ್ತೀನಿ ಎಲ್ಲರೂ ಹೇಳಬೇಕು, ಎಲ್ರಿಗೂ ಗೊತ್ತಾಗಬೇಕು. ಸೊ ಕ್ರ್ಯಾಬ್, ಕ್ರೆಟ್. ಕ್ರಿಕೆಟ್, ಕ್ರಾಕ್, ಕ್ರಶ್. ಡ್ರ್ಯಾಗ್, ಡ್ರೆಸ್. ಡ್ರಿಂಕ್, ಡ್ರಾಪ್, ಡ್ರಗ್. ಫ್ರ್ಯಾಂಕ್, ಫ್ರೆಶ್.
ಫ್ರಿಲ್ ಫ್ರಾಗ್ ಫ್ರಾಸ್ಟ್, ಗ್ರಾಂಟ್ ಗ್ರೆಟ್, ಗ್ರಿಲ್ ಗ್ರಾಸ್ ಗ್ರಂಟ್, ಪ್ರ್ಯಾಂಕ್ ಪ್ರೆಸ್, ಪ್ರಿಕ್ ಪ್ರಾಪ್ ಪ್ರೆಸ್, ಟ್ರ್ಯಾಪ್ ಟ್ರೆಸ್, ಟ್ರಿಪ್ ಟ್ರಾಪ್ ಟ್ರಸ್ಟ್. ಎಲ್ಲ ಆಯ್ತಲ್ಲ, BR CR DR FR GR PR TR. ಓಕೆ, ಸೊ ಇವೆಲ್ಲ ವರ್ಡ್ಸು ಆಯಿತು. ಈಗ ಇದನ್ನು ನಾನೊಂದು ವರ್ಡ್ ಕೊಟ್ಟರೆ, ಉದಾಹರಣೆಗೆ ಟೈಮ್ ಆಯ್ತಾ ಇಲ್ಲ, ಸೆಗ್ಮೆಂಟಿಂಗ್ ಹೇಳ್ಬಿಡ್ತಿದ್ದೆ. ಈಗ ನೋಡಿ, ನೆಕ್ಸ್ಟ್ ಕಾಂಬಿನೇಷನ್, ಈ ಕಾಂಬಿನೇಷನಲ್ಲಿ ಓದಬೇಕು. ಈಗ ಒಂದು ವೇಳೆ ನಾನು ನಿಮಗೆ ಈಗ ಒಂದು ವರ್ಡ್ ನಾನು ಹೇಳ್ತೀನಿ ತಿಳ್ಕೊಳ್ಳಿ. ಅಲ್ಲ, ಹೇಳಲ್ಲ, ನಾನು ಈ ಥರ ಬರಿತೀನಿ. ಈಗ ನೀವು ಓದಬೇಕಾದ್ರೆ ಹೇಗೆ ಓದ್ತೀರಾ? ಬ್ರ್ಯಾಂಡ್. ಸೊ ನೀವು ಬ್ರ್ಯಾಂಡ್ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತು ಪದ, ಹಾಗಾಗಿ ನೀವು ಈಸಿಯಾಗಿ ಹೇಳ್ತಾ ಇದ್ದೀರಾ ಬ್ರ್ಯಾಂಡ್ ಅಂತ. ಓಕೆ, ಸೊ ಈಗ ಇದು ಕ್ರ್ಯಾಪ್. ಸೊ ಇದು ಈ 3 ಅಕ್ಷರವನ್ನು ನೀವು ಒಂದೊಂದೇ ಅಕ್ಷರ ಕೂಡಿಸೋದಲ್ಲ, ಕ ರ್ ಆ ಈ ಥರ ಕೂಡಿಸ್ಬಾರ್ದು. ಓಕೆ, ಸೊ ಈ ಕಾಂಬಿನೇಷನ್ನೇ ನಿಮಗೆ ಬಂದ್ಬಿಡ್ಬೇಕು ಫಸ್ಟು, ಕಾಂಬಿನೇಷನ್ ಕ್ರಾಡಲ್. ಓಕೆ, ಸೊ DLE ಅಂತ ಬಂದರೆ ಡಲ್ ಅಂತ ಹೇಳ್ಬೇಕು ನಾವು, ಡಲ್. ಅದು ಕಾಂಬಿನೇಷನ್ ಹೇಳ್ತೀನಿ ನಾನು, DLE CLE PLE ಅವೆಲ್ಲ ಕಾಂಬಿನೇಷನ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಅದು ನಾನು PDF ಕಳೆದಿನ ವರ್ಡ್ಸ್ ಏನೇನಿದೆ, ಬ್ರ್ಯಾಂಡ್, ಗ್ರ್ಯಾಂಡ್, ಅದೆಲ್ಲ ಏನು ವರ್ಡ್ಸ್ ಇದೆ ಅದನ್ನೆಲ್ಲರೂ ಬಾಯ್ಪಾಠ ಮಾಡ್ಕೊಳ್ಳಿ. ಆಮೇಲೆ ಡಿಕ್ಟೇಷನ್ ಕೊಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಆಲ್ರೈಟ್.